ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ರಂದು ಉಗ್ರ ದಾಳಿಯಿಂದಾಗಿ ನಮ್ಮ ಭಾರತೀಯರ ಸ್ತ್ರೀಯರ ಹಣೆಯ ಕುಂಕುಮ ಬೈತಳಿಗೆ ಭೂಷಣವಾಗಿದ್ದ ಸಿಂಧೂರ ಅಳಿಸಿದ್ದ ಉಗ್ರರನ್ನ, ಅವರ ಉಗ್ರವಾದವನ್ನ ಮತ್ತು ಈ ಭಯೋತ್ಪಾದನೆಯನ್ನ ಬೆಂಬಲಿಸಿ ಅದನ್ನ ಪೋಷಿಸುವವರನ್ನ ಭೂಮಿಯ ಮೇಲೆ ಹೇಳ ಹೆಸರಿಲ್ಲದಂತೆ ನಿರ್ನಾಮ ಮಾಡಲು ಪಣತೊಟ್ಟ ಮೋದಿ ಸರ್ಕಾರ ಉಗ್ರರನ್ನ ಪೋಷಿಸಿಕೊಂಡು ಬಂದಿರುವ ಪಾಪಿ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ನಿಮ್ಮ ವಿರುದ್ಧ ಯುದ್ಧ ಮಾಡಲು ನಮ್ಮ ಸ್ತ್ರೀ ಶಕ್ತಿಯೇ ಸಾಕು ಎಂದು ಸಾಬೀತುಪಡಿಸಿದೆ. ಪಹಲ್ಗಾಂವ್ ದಾಳಿ ವೇಳೆ ಪ್ರವಾಸಕ್ಕೆ ಹೋಗಿದ್ದ ದಂಪತಿಗಳಲ್ಲಿ ಗಂಡಂದಿರನೇ ಗುರಿಯಿಟ್ಟ ಉಗ್ರರು ಅವರನ್ನ ಕೊಂದು ಅವರ ಹೆಂಡತಿಯರಿಗೆ ಮೋದಿಗೆ ಹೋಗಿ ಹೇಳ್ರಿ ಎಂಬ ವಿಕೃತ ಸಂದೇಶವನ್ನಿಟ್ಟಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಪ್ರಧಾನಿ ಮೋದಿ ಯಾರು ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಪಹಲ್ಗಾಂವ್ ಉಗ್ರರ ದಾಳಿಯ ಉತ್ತರದ ಪ್ರತಿಕಾರದ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ್ ಎಂದು ಹೆಸರು ಇಟ್ಟಿದ್ದೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ. ಭಾರತದ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದವರಿಗೆ ಸಿಂಧೂರದಿಂದಲೇ ಉತ್ತರ ನೀಡಿದ್ದಾರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಪೂರ್ಣ ಮಾಹಿತಿ ಹೊತ್ತು ದೇಶದ ಮುಂದೆ ನಿಂತವರು ಇಬ್ಬರು ಮಹಿಳಾ ಸೇನಾಧಿಕಾರಿಗಳು. ಪಾಪಿ ಪಾಕಿಸ್ತಾನಕ್ಕೆ ಹೀಗೆ ವಿಭಿನ್ನವಾಗಿ ಎಚ್ಚರಿಕೆಯ ಸಂದೇಶ ನೀಡಿದೆ ನೋಡ್ರಿ ನಮ್ಮ ಭಾರತ. ಆಪರೇಷನ್ ಸಿಂಧೂರ್ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಚರಣೆಯ ಮಾಹಿತಿಯನ್ನ ನೀಡಿದ್ದು, ವಾಯುಪಡೆಯಲ್ಲಿ ಅತ್ಯಂತ ನುರಿತ ಹೆಲಿಕಾಪ್ಟರ್ ಪೈಲಟ್ ಆಗಿರುವ ವಿಂಗ್ ಕಮಾಂಡರ್ ಮ್ಯೂನಿಕಾ ಸಿಂಗ್ ಮತ್ತು ಭೂಸೇನೆ ಮಿಲಿಟರಿ ಸಂವಹನದಲ್ಲಿ ಪರಿಣಿತಿ ಪಡೆದಿರುವ ಹಾಗೂ ಕವಾಯಿತು ಮುನ್ನಡೆಸಿದ್ದ ಧೀರೆ ಕರ್ನಲ್ ಸೋಫಿಯಾ ಖುರೇಶಿ. ಭಾರತದ ಈ ಇಬ್ಬರು ನಾರಿ ಶಕ್ತಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಪೂರ್ಣ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಮತ್ತು ಕರ್ನಲ್ ಸೋಫಿಯಾ ಯಾರೆವರು, ಇವರ ಹಿನ್ನೆಲೆ ಏನು ಎಂಬುದರ ಪುಟ್ಟ ಬಯೋಡೇಟಾ ಇಲ್ಲಿದೆ. ಮೊದಲಿಗೆ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಹಿನ್ನೆಲೆಯನ್ನ ತಿಳಿಯೋದಾದ್ರೆ, ಯೋಮಿಕಾ ಬಾಲ್ಯದ ಕನಸು ಆಕಾಶವನ್ನ ಮುಟ್ಟೋದು. ಚಿಕ್ಕ ವಯಸ್ಸಿನಿಂದಲೇ ಈಕೆಗೆ ದೇಶ ಸೇವೆ ಮಾಡಬೇಕು ಮತ್ತು ಭೂಮಿಯಿಂದ ಮೇಲೆ ಹಾರಬೇಕು ಎಂದು ನಿರ್ಧರಿಸಿದ್ರು. ಆ ಕನಸಿನ ಸಾಕಾರಕ್ಕೆ ಶಾಲಾ ದಿನಗಳಲ್ಲಿ NCC ಸೇರಿದ್ರು. ನಂತರ ಇಂಜಿನಿಯರಿಂಗ್ ಪದವಿ ಮುಗಿಸಿದವರು. ಈ ನಡಿಗೆ ಸಿಂಗ್ ಅವರಿಗೆ ತಾಂತ್ರಿಕ ಜ್ಞಾನ ತಂದಿಟ್ಟಿತ್ತು. ಈ ತಿಳುವಳಿಕೆ ಅವರ ಕನಸನ್ನ ಮತ್ತಷ್ಟು ಬಲಪಡಿಸಿತು. ಇವರ ಶ್ರಮ ಹಾಗೂ ಸಮರ್ಪಣೆ ಭಾರತೀಯ ವಾಯುಸೇನಾ ಪಡೆಗೆ ವ್ಯೋಮಿಕಾ ಸಿಂಗ್ 2004ರಲ್ಲಿ ಸೇರ್ಪಡೆಗೊಳ್ಳಲು ಅವಕಾಶದ ಹೆಬ್ಬಾಗಲು ತೆರೆದುಕೊಟ್ಟಿತು. ವ್ಯೋಮಿಕಾ ತಮ್ಮ ಕುಟುಂಬದ ಮೊದಲ ಸೇನಾ ಸದಸ್ಯರಾಗಿದ್ದಾರೆ. ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ತಮ್ಮ ಸೇವೆಯಲ್ಲಿ 2500ಕ್ಕೂ ಹೆಚ್ಚು ಗಂಟೆಗಳ ಹೆಲಿಕಾಪ್ಟರ್ ಹಾರಾಟದ ಅನುಭವ ಹೊಂದಿದ್ದಾರೆ. ಅವರು ಚೇತಕ್ ಮತ್ತು ಚೀತಾ ಹೆಲಿಕಾಪ್ಟರ್ಗಳನ್ನ ಹಾರಿಸುವ ಮೂಲಕ ಜಮ್ಮು ಮತ್ತು ಕಾಶ್ಮೀರ ಮತ್ತು ಈಶಾನ್ಯದಂತ ಸವಾಲಿನ ಮತ್ತು ಎತ್ತರದ ದುರ್ಗಮ ಪ್ರದೇಶಗಳಲ್ಲಿ ಕಾರ್ಯಾಚರಣೆಗಳನ್ನ ಪೂರ್ಣಗೊಳಿಸಿದ್ದಾರೆ. ಮುಂದೆ ಡಿಸೆಂಬರ್ 18, 2019ರಿಂದ ವಾಯುಪಡೆಯ ಹಾರುವ ವಿಭಾಗದಲ್ಲಿ ಶಾಶ್ವತ ನಿವೃತ್ತಿಯವರೆಗೂ ಭಾರತೀಯ ವಾಯುಪಡೆ ಸೇವೆ ಸಲ್ಲಿಸುವ ಅವಕಾಶ ಪಡೆದುಕೊಂಡಿದ್ದಾರೆ. ನವೆಂಬರ್ 2020ರಲ್ಲಿ ಸಿಂಗ್ ಅರುಣಾಚಲ ಪ್ರದೇಶದಲ್ಲಿ ಅಪಾಯಕಾರಿ ರಕ್ಷಣಾ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮುನ್ನಡೆಸಿದರು. 2021ರಲ್ಲಿ ಹಿಮಾಚಲದ ಮಣಿರಾಂಗ್ ಪರ್ವತ ಏರಿದ ವಾಯುಪಡೆಯ ಮಹಿಳಾ ವಿಭಾಗದಲ್ಲೂ ಯೋಮಿಕಾ ಸಿಂಗ್ ಗುರುತಿಸಿಕೊಂಡಿದ್ರು. ಯೋಮಿಕಾ ಸಿಂಗ್ ಪಡೆದ ಗೌರವ ಮತ್ತು ಸಾಧನೆಗಳು. ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ತಮ್ಮ ಸಾಮರ್ಥ್ಯ ಮತ್ತು ಧೈರ್ಯದಿಂದ ವಾಯುಪಡೆಯ ಉನ್ನತ ಅಧಿಕಾರಿಗಳ ಹೃದಯ ಗೆದ್ದಿದ್ದಾರೆ. ಅವರು ಈಗಾಗಲೇ ವಾಯುಪಡೆಯ ಮುಖ್ಯಸ್ಥ ಮತ್ತು ಕಾರ್ಯಾಚರಣೆಯ ಕಮಾಂಡ್ನ ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಅವರಿಂದ ಪ್ರಶಂಸಾ ಪತ್ರಗಳನ್ನ ಪಡೆದಿದ್ದಾರೆ. ಇನ್ನು ಕರ್ನಲ್ ಸೋಫಿಯಾ ಖುರೇಶಿ ಅವರ ಹಿನ್ನೆಲೆಯನ್ನ ನೋಡೋಣ ಬನ್ನಿ. ಈ ಸೋಫಿಯಾ ಖುರೇಶಿ ಮೂಲತಃ ಗುಜರಾತ್ನವರು. 1981ರಲ್ಲಿ ಗುಜರಾತ್ನ ವಡೋದರದಲ್ಲಿ ಈಕೆಯ ಜನನ. ಇವರು ಬಯೋಕೆಮಿಸ್ಟ್ರಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಸೋಫಿಯಾ ಅಜ್ಜ ಕೂಡ ಭಾರತೀಯ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರ ತಂದೆ ಕೂಡ ಕೆಲವು ವರ್ಷಗಳ ಕಾಲ ಸೈನ್ಯದಲ್ಲಿ ಧಾರ್ಮಿಕ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಸೋಫಿಯಾ ಖುರೇಶಿ ತಮ್ಮ ಕರ್ನಾಟಕದ ಸೊಸೆಯೂ ಹೌದು. ಸೋಫಿಯಾ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿರುವ ತಾಜುದ್ದೀನ್ ಭಾಗೇವಾಡಿ ಅವರನ್ನ ಮದುವೆಯಾಗಿದ್ದಾರೆ. ಸೋಫಿಯಾ ಸೇನೆಗೆ ಎಂಟ್ರಿ. ಕರ್ನಲ್ ಸೋಫಿಯಾ ಖುರೇಶಿ 1999ರಲ್ಲಿ ಭಾರತೀಯ ಸೇನೆಗೆ ಸೇರಿದ್ರು. ಸೋಫಿಯಾ ಖುರೇಶಿ ಚೆನ್ನೈ ಸೇನಾ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ತರಬೇತಿಯನ್ನ ಪಡೆದಿದ್ರು. ಇದಾದ ನಂತರ ಸೈನ್ಯದಲ್ಲಿ ಲೆಫ್ಟಿನೆಂಟ್ ಆಗಿ ಸೋಫಿಯಾ ನೇಮಕವಾದರು.
ಸೋಫಿಯಾ 2006ರಲ್ಲಿ ಕಾಂಗೋದಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಮಿಲಿಟರಿ ವೀಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. 2010ರಿಂದ ಮತ್ತೆ ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪಂಜಾಬ್ ಗಡಿಯಲ್ಲಿ ಆಪರೇಷನ್ ಪರಾಕ್ರಮ್. ಭಾರತೀಯ ಸೇನೆಯ ಮೊದಲ ಮಹಿಳಾ ಅಧಿಕಾರಿ ಸೋಫಿಯಾ ಖುರೇಶಿ 2016ರಲ್ಲಿ ಪುಣೆಯಲ್ಲಿ ನಡೆದ ಬಹುರಾಷ್ಟ್ರೀಯ ಮಿಲಿಟರಿ ಕವಾಯತಿನಲ್ಲಿ ಭಾರತೀಯ ತುಕಡಿಯನ್ನ ಮುನ್ನಡೆಸಿ ಗಮನ ಸೆಳೆದ ವೀರವನಿತೆ. ಸೋಫಿಯಾ ಈ ಕವಾಯತು ಮುನ್ನಡೆಸಿದ ಭಾರತೀಯ ಸೇನೆಯ ಮೊದಲ ಮಹಿಳಾ ಅಧಿಕಾರಿಯಾಗಿದ್ದಾರೆ. ಬಹುರಾಷ್ಟ್ರೀಯ ಮಿಲಿಟರಿ ಕವಾಯತನ್ನ ಎಕ್ಸರ್ಸೈಸ್ ಫೋರ್ಸ್ 18 ಎಂದು ಹೆಸರಿಸಲಾಗಿತ್ತು. ಇದು ಆ ಸಮಯದಲ್ಲಿ ಭಾರತ ಆಯೋಜಿಸಿದ್ದ ಅತಿದೊಡ್ಡ ವಿದೇಶಿ ಮಿಲಿಟರಿ ಕವಾಯತಾಗಿತ್ತು. ಈ ಕವಾಯತಿನಲ್ಲಿ ಭಾಗವಹಿಸಿದ್ದ 18 ತಂಡಗಳಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ ಏಕೈಕ ಮಹಿಳಾ ಅಧಿಕಾರಿಯಾಗಿದ್ರು. ಸೇನೆಯ ಉನ್ನತ ಹುದ್ದೆಗಳಲ್ಲಿ ಲಿಂಗ ಸಮಾನತೆ ಬಗ್ಗೆ 2020ರಲ್ಲಿ ತೀರ್ಪು ಹೊರಡಿಸಿದ ಸುಪ್ರೀಂ ಕೋರ್ಟ್ ಖುರೇಶಿಯವರ ಸಾಧನೆಯನ್ನ ಬಣ್ಣಿಸಿತ್ತು. ಪ್ರಸ್ತುತ ಇವರು ಮಿಲಿಟರಿ ಸಂವಹನಗಳನ್ನ ನಿರ್ವಹಿಸುವ ಸಿಗ್ನಲ್ ವಿಭಾಗದ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸೋಫಿಯಾ ಖುರೇಶಿ ಪಂಜಾಬ್ ಗಡಿಯಲ್ಲಿ ಆಪರೇಷನ್ ಪರಾಕ್ರಮ್ ಸಮಯದಲ್ಲಿ ಸಲ್ಲಿಸಿದ್ದ ಸೇವೆಗಾಗಿ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಅವರಿಂದ ಪ್ರಶಂಸಾ ಪತ್ರವನ್ನ ಸಹ ಪಡೆದಿದ್ದಾರೆ. ಈಶಾನ್ಯ ಭಾರತದಲ್ಲಿ ಪ್ರವಾಹ ಪರಿಹಾರ ಕಾರ್ಯಾಚರಣೆಗಳ ಸಮಯದಲ್ಲಿ ಅವರು ಮಾಡಿದ ಅತ್ಯುತ್ತಮ ಕೆಲಸಕ್ಕಾಗಿ ಸಿಗ್ನಲ್ ಆಫೀಸರ್ ಇನ್ ಚೀಫ್ ಅವರಿಂದ ಪ್ರಶಂಸಾ ಪತ್ರ ಕೂಡ ಈಕೆ ಪಡೆದಿದ್ದಾರೆ. ಲಾಸ್ಟ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಭಾರತ ವಿರೋಧಿಗಳು ಇವರು ಯಾರೇ ಇರಲಿ ಮುಂದೆಂದೂ ಕೂಡ ಭಾರತದ ಸ್ತ್ರೀಯರ ಹಣೆಯ ಕುಂಕುಮ ಹಾಗೂ ಬೈತಲಿನ ಸಿಂಧೂರಕ್ಕೆ ಕೈ ಹಾಕುವ ದುಸ್ಸಾಹಸ ಮಾಡೋದನ್ನ ಸಹಿಸಲಾರದು ಈ ಭಾರತ. ಪಾಕಿಸ್ತಾನದ ಉಗ್ರರ ಮೇಲೆ ಪಾಕಿಸ್ತಾನ ಕೃಪಾಪೋಷಿತ ಭಯೋತ್ಪಾದನೆಗೆ ಅಥವಾ ಅಮಾನವೀಯ ವಿಕೃತ ನಿರ್ಧಾರಗಳಿಗೆ ಭಾರತದ 3 ಸೇನೆಗಳು ಜಂಟಿಯಾಗಿ ನಡೆಸಿದ ಆಪರೇಷನ್ ಸಿಂಧೂರ್ ಎಲ್ಲಾ ವಿಕೃತಗಳನ್ನ ಎಚ್ಚರಿಸುವ ಭಾರತದ ಸಿಂಹ ಘರ್ಜನೆಯ ಸೂತ್ರವಾಗಿದೆ. ಸುದ್ದಿಬಿಂಬ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.